ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಬಂದು ನನಗೆ ಕೇಳಿದಂಥ ಕ್ವೆಶನ್, ಗೀಸರ್ ವಾಟರ್ ಬಂದು ನಾವು ಯೂಸ್ ಮಾಡ್ಬೋದಾ? ಸೊ ಅಂದರೆ ಮನೇಲಿ ಬಂದು ನಾವು ವಾಟರ್ ಹೀಟ್ರ್ ಹಾಕ್ಸ್ಕೊಂಡಿದ್ದೀವಿ, ಸೊ ಅದ್ರದ್ದು ಯೂಸ್ ಮಾಡ್ಬೋದಾ, ಸೇಫ್ ಅದು? ನನಗೆ ಕೆಲವ್ರು ಹೇಳ್ತಾರೆ ಇದೆಲ್ಲ ಸೇಫ್ ಇಲ್ಲ ಅನ್ನೋ ಥರ ಹೇಳ್ತಾರೆ, ನಾನು ಯೂಸ್ ಮಾಡ್ಬೋದಾ ಅನ್ನೋ ಥರ ಕ್ವೆಶನ್ಸ್ ಕೇಳಿದ್ದೀರಾ. ಸೊ ನಾನಿದು ಸುಮಾರು ವೆಬ್ಸೈಟ್ಸಲ್ಲಿ ಡಾಕ್ಟರ್ಸ್ ಬರೆದಿರುವಂಥ ವೆಬ್ಸೈಟ್ಸಲ್ಲಿ ಎಲ್ಲ ಸರ್ಚ್ ಮಾಡುವಾಗ ಸೊ ಗೀಸರ್ ವಾಟರ್ ಅಂತ ಬಂದಾಗ ಯೂಸ್ ಮಾಡ್ಬೋದು, ವಾಟರ್ ಹೀಟರ್ಸ್ ಆಗಲಿ ಗೀಸರ್ಸ್ ಆಗಲಿ. ಬಟ್ ಸೇಫ್ಟಿ ತುಂಬ ಮುಖ್ಯ. ಸೋಲಾರ್ ವಾಟರು ಅಷ್ಟೇ, ನಮಗೆ ನ್ಯಾಚುರಲ್ ಆಗಿ ಬರೋದ್ರಿಂದ ಅದರಿಂದ ಏನು ನಮಗೆ ಸೈಡ್ ಎಫೆಕ್ಟ್ ಆಗಲಿ ಇಲ್ಲ, ತುಂಬ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಥರ ಏನಿಲ್ಲ. ಬಟ್ ಇದು ಕರೆಂಟ್ ಅಂತ ಯೂಸ್ ಮಾಡುವಾಗ ನೀವು ಫಸ್ಟು ಆನ್ ಮಾಡಿ, ಕಾದಿದೆ ಅಂತ ಗೊತ್ತಾದ ಮೇಲೆ ಸ್ವಿಚ್ ಆಫ್ ಮಾಡಿ. ಸ್ವಲ್ಪ ಲಾಂಗ್ ಟರ್ಮಲ್ಲಿ ಹೀಟ್ ಆಗುತ್ತಲ್ಲ ಅಂಥದನ್ನು ಬೈ ಮಾಡಿದ್ರೆ ಒಳ್ಳೆಯದು. ಇಮಿಡಿಯೇಟಾಗಿ ಹೀಟ್ ಆಗೋ ಥರ ಹೀಟರ್ಸ್ ಎಲ್ಲ ಬರುತ್ತೆ, ಅಂದರೆ ಸ್ವಿಚ್ ಆನಲ್ಲೇ ಇಟ್ಕೊಂಡು ಬಿಸಿನೀರು ಬರ್ತಾನೆ ಇರುತ್ತೆ. ಸೊ ಆ ಥರದ್ದು ಬೇಡ, ಯಾಕಂದರೆ ಕೆಲವು ಟೈಮಲ್ಲಿ ಅರ್ಥಿಂಗ್ ಪ್ರಾಬ್ಲಮ್ಸ್ ಏನಾದರೂ ಇತ್ತು ಮನೇಲಿ, ಇಲ್ಲ ಅಂದರೆ ವೈರ್ ಏನಾದರೂ ಬಿಟ್ಕೊಂಡಿದೆ ಹೀಟ್ರಲ್ಲಿ ಅಂತಂದಾಗ ಶಾಕ್ ಹೊಡೆಯುವಂಥ ಚಾನ್ಸಸ್ ಇದೆ. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್. ನಮ್ಮ ಮನೇಲೂ ನಾನು ಗೀಸರ್ ಯೂಸ್ ಮಾಡ್ತಾ ಇರೋದು. ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ನಾನು ಹೀಟ್ರ್ ಹಾಕ್ಸ್ಕೊಂಬಿಟ್ಟೆ, ಯಾಕಂದರೆ ಬೆಳಗ್ಗೆನೇ ಹಾಸ್ಪಿಟ್ಲಿಗೆ ಹೋಗಬೇಕು, ಬಿಸಿನೀರು ಬೇಕು ಅನ್ನೋ ಕಾರಣಕ್ಕೆ. ಸೊ ಅವಾಗಿಂದನೂ ಯೂಸ್ ಮಾಡ್ತಾ ಇದ್ದೀನಿ. 2 years ವಾರಂಟಿ ಏನಿರುತ್ತೋ ಆ 2 years ಕರೆಕ್ಟಾಗಿ ಬರುತ್ತೆ. ಅದಾದಮೇಲೆ ಕೆಟ್ಟೋಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಕೆಲವ್ರ ಮನೆಗಳಲ್ಲಿ 2 years ಅಲ್ಲ, 5 years ಅಲ್ಲ, 10 years ಯೂಸ್ ಮಾಡಿದ್ರೂ ಏನೂ ಆಗಲ್ಲ. ಕೆಲವ್ರಿಗೆ ಏನಾಗುತ್ತೆ ಅಂತಂದರೆ ಬ್ರ್ಯಾಂಡೆಡ್ಡು ಅದು ತಗೊಂಡಿರುವಂಥ ರೀತಿ, ಮತ್ತು ಮನೆಯಲ್ಲಿ ಅಂದರೆ ತಗೊಂಡಿರುವಂತಹ ಬ್ರ್ಯಾಂಡೆಡ್ ರೀತಿ, ಮತ್ತು ನಾವು ಯೂಸ್ ಮಾಡುವಂತಹ ಕರೆಂಟು, ನಮಗೆ ಮನೆಯಲ್ಲಿ ಕರೆಂಟು ಜಾಸ್ತಿ ಕಮ್ಮಿ ಬರ್ತಾ ಇದೆ. ಸೊ ಆ ಥರ ಅದ್ರ ಮೇಲೆಲ್ಲನೂ ಅದು ಬಾಳಿಕೆ ಬರೋದು ಡಿಪೆಂಡ್ ಆಗುತ್ತೆ. ಸೊ ಕೆಲವು ಟೈಮಲ್ಲಿ ವೈರ್ಗಳು ಬಿಟ್ಟು ಹೋಗ್ತವೆ ಒಳಗಡೆ, ಅವಾಗವಾಗ ಸರ್ವಿಸ್ ಮಾಡಿಸ್ಬೇಕಾಗುತ್ತೆ. ನಮ್ಮ ಮನೆಗೆ 2 ವರ್ಷ ಆದಮೇಲೆ ಕೆಟ್ಟೋಯ್ತು, ಶಾಕ್ ಹೊಡೆಯೋದಕ್ಕೆ ಶುರು ಆಯಿತು. ಅದಾದಮೇಲೆ ಮತ್ತೆ ನಾನು ಹೊಸದು ಬೈ ಮಾಡಿದೆ. ಸೊ ಈ ಥರ ಆಗುತ್ತೆ. ಸೊ ಅದನ್ನು ನೋಡ್ಕೊಳ್ಳಿ, ಕರೆಂಟ್ ಹೊಡೆಯುವಂಥ ಚಾನ್ಸಸ್ ಇರುತ್ತೆ. ಸೊ ಸ್ವಿಚ್ಚನ್ನು ಆಫ್ ಮಾಡಿ ಬಿಸಿನೀರನ್ನು ಬಿಟ್ಟು ಸ್ನಾನ ಮಾಡಿ. ಯಾವುದೇ ಕಾರಣಕ್ಕೂ ಜಾಸ್ತಿ ಬಿಸಿಯನ್ನು ಹಟ್ಕೋಬೇಡಿ. ಆದಷ್ಟು ನಿಮ್ಮ ಬಾಡಿ ಟೆಂಪ್ರೇಚರ್ಗೆ ಯಾವುದು ಒಳ್ಳೆಯದೋ ಅದು ಮಾಡಿ. ಮತ್ತು ಸ್ನಾನ ಮಾಡುವಾಗ ನಿಮಗೆ ಸುಸ್ತಾಗೋ ಥರ ಫೀಲೋ ಇಲ್ಲ ಏನಾದರೂ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆದರೆ ಬೇಗ ಎದ್ದು ಬಂದುಬಿಡಿ. ಜಾಸ್ತಿ ಹೊತ್ತು ಸ್ನಾನ ಕೂಡ ಮಾಡೋಕ್ಕೆ ಹೋಗಬೇಡಿ. ತುಂಬ ಹಾಟ್ ಆಗಲಿ ತುಂಬ ಕೋಲ್ಡ್ ಆಗಲಿ ಎರಡೂ ಕೂಡ ಪ್ರೆಗ್ನೆನ್ಸಿಯಲ್ಲಿ ತೊಂದರೆನ ತಂದುಬಿಡುತ್ತೆ. ಜಾಸ್ತಿ ಬಿಸಿನೀರು ಹಾಕ್ಕೊಳ್ಳುವಾಗ ಬ್ಲಡ್ ಫ್ಲೋ ಅಲ್ಲಿ ಏರುಪೇರಾಗಿ ಮಗುಗೆ ರಕ್ತ ಹೋಗೋದಕ್ಕೂ ಸಂಚಾರ ಆಗೋದಕ್ಕೂ ಕಷ್ಟ ಆಗುತ್ತೆ ಅಂತಾರೆ. ಸ್ವಲ್ಪ ನೋಡ್ಕೊಂಡು ಸ್ನಾನ ಮಾಡ್ಕೊಳ್ಳಿ. ಬಟ್ ಗೀಸರ್ ವಾಟರ್ ಆಗಲಿ ಇಲ್ಲ ಒಂಥರ ಬಿಂದಿಗೆಲೆಲ್ಲ ಇಟ್ಟು ಬಿಸಿ ಮಾಡ್ತಾರಲ್ಲ ಅದೇ ಆಗಲಿ, ಎಲ್ಲನೂ ಒಂದು ಸ್ವಲ್ಪ ಸೇಫ್ಟಿಯಾಗಿ ಯೂಸ್ ಮಾಡಬೇಕಾಗುತ್ತೆ. ಸೋಲಾರ್ ವಾಟರ್ ಅಂದರೆ ಓಕೆ, ಪರವಾಗಿಲ್ಲ. ಇಲ್ಲ ನನಗೆ ವೆದರ್ ಸರಿ ಇಲ್ಲ, ನಾನು ಹೀಟ್ರ್ ಹಾಕ್ಸ್ಕೊಂಡಿದ್ದೀನಿ, ನಾನು ಅದರಲ್ಲೇ ಸ್ನಾನ ಮಾಡಬೇಕು ಅನ್ನೋರು ಸ್ವಿಚ್ಗಳನ್ನು ಆಫ್ ಮಾಡಿ ನೀರು ಬಿಟ್ಕೊಂಡು ಸ್ನಾನ ಮಾಡಿ. ಇಮಿಡಿಯೇಟಾಗಿ ಬಿಸಿಯಾಗಿ ಇಮಿಡಿಯೇಟಾಗಿ ನೀರು ಬರುತ್ತಲ್ಲ, ಸ್ವಿಚ್ ಆನಲ್ಲೇ ಇಟ್ಕೊಂಡು ಅಂಥದ್ದು ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಸೊ ಆದಷ್ಟು ತಲೆಗೆ ಜಾಸ್ತಿ ಬಿಸಿ ನೀರನ್ನು ಹಾಕ್ಕೋಬೇಡಿ, ಬಿಸಿ ಕೂದಲುದುವಂಥ ಚಾನ್ಸಸ್ ಇರುತ್ತೆ. ಸೊ ಪ್ರೆಗ್ನೆನ್ಸಿಯಲ್ಲಿ ಇನ್ನೇನು ಮಾಡೋಕ್ಕಾಗಲ್ಲ, ಹಾಟ್ ವಾಟರ್ಗೆ ಗೀಸರ್ನೇ ನಂಬಬೇಕಾಗುತ್ತೆ, ಹೀಟರ್ನೇ ನಂಬಬೇಕಾಗುತ್ತೆ. ಸೊ ಸೇಫ್ಟಿಯಾಗಿ ಮಾಡಿ, ಜಾಸ್ತಿ ಬಿಸಿ ಬೇಡ ಅಷ್ಟೇ. ಓಕೆ ಫ್ರೆಂಡ್ಸ್, ಹೊಟ್ಟೆ ಮೇಲೆ ಜಾಸ್ತಿ ಬಿಸಿ ಹಾಕೋಬೇಡಿ. ಬೆನ್ನೋವೆಲ್ಲ ಇದ್ದರೆ ನಾರ್ಮಲ್ ಬಿಸಿ ಹಾಕೋಬೋದು. ಈ ವಿಡಿಯೋ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಟೇಕ್ ಕೇರ್.